ಹಲೋ ನಮಸ್ಕಾರ, ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿರುವಂತಹ ಮದ್ದನಟ್ಟಿ ಗ್ರಾಮದಲ್ಲಿರುವ ಮದ್ದನಟ್ಟಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಮದ್ದನಟ್ಟಿ ಅಂತ ಏನಕ್ಕಾಯಿತು, ಮದ್ದನಟ್ಟಿ ಅಮ್ಮ ಅಂತಲೂ ಏನಕ್ಕೆ ಬಂತು ಅನ್ನೋದನ್ನು, ಇಲ್ಲಿನ ವಿಶೇಷತೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಹಾಗೆ ಇಲ್ಲಿ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ, ಎಷ್ಟು ದಿನದಲ್ಲಿ ಒಳ್ಳೇದಾಗುತ್ತೆ, ಏನೇನು ಅರ್ಕೆ ಮಾಡ್ಕೋತಾರೆ ಜನಗಳಲ್ಲಿ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ದೇವಸ್ಥಾನ ಹತ್ರ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ. ಆ ನಂತರ ಇಲ್ಲಿನ ಮಹಿಮೆ ಬಗ್ಗೆ ಯಾವ ರೀತಿ ಇದೆ, ಯಾವ ರೀತಿ ಪವಾಡಗಳು ನಡೆಯುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾವಿಲ್ಲಿ ಆಪೋಸಿಟಲ್ಲಿ ಇರುವಂತಹ ಪೂಜೆ ಸಾಮಾನು ತಗೊಳ್ತಾ ಇದ್ದೀವಿ. ಇದೇ ಒಂದೊಂದು ನಿಮ್ಮ ಪಿನ್ ಟು ಪಿನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಪೂಜೆ ಸಾಮಾನು ಕೊಡಿ. ಬೇಡಿದ್ದನ್ನೆಲ್ಲ ಕೊಡುವಂತಹ ಮದ್ದನಟ್ಟಮ್ಮ ತಾಯಿ. ಈ ತಾಯಿ ತಲಕಾವೇರಿಯಿಂದ ಬಂದು ನೆಲೆಸಿರುವಂತಹ ಮದ್ದನಟ್ಟಮ್ಮ. ಈ ತಾಯಿಯು ಅಲಂಕಾರ ಪ್ರಿಯೆ ಅಂತ ಕರೀತಾರೆ. ನಿಮಗೇನಾದರೂ ಬೇಗ ಒಳ್ಳೆಯದಾಗಬೇಕು ಅಂತಂದರೆ ಅಲಂಕಾರ ಮಾಡಿಸ್ತೀನಿ ಅಂತ ಹರಕೆ ಹೊತ್ತರೆ ಸಾಕು, ನಿಮ್ಮ ಕೆಲಸ ಆದಂಗೆ ಲೆಕ್ಕ. ಇಲ್ಲಿ ಪ್ರತಿದಿನ ಬಾಗಿಲು ತೆರೆದೇ ಇರುತ್ತೆ. ಆದರೆ ವಿಶೇಷ ಪೂಜೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಯಲ್ಲಿ ಮಾತ್ರ ಇರುತ್ತೆ. ಕೋಳಿ ಹರಕೆ, ಮರಿ ಹರಕೆ, ಮಡ್ಲಕ್ಕಿ ಹರಕೆ, ಚಿನ್ನ ಬೆಳ್ಳಿ ಹರಕೆ ಮಾಡಿಕೊಳ್ಳುವಂತಹ ಭಕ್ತಾದಿಗಳೇ ಅತಿ ಹೆಚ್ಚು. ಇಲ್ಲಿ ಪ್ರತಿದಿನ ಭಕ್ತಾದಿಗಳು ಇದ್ದೇ ಇರ್ತಾರೆ. ವಿಶೇಷತೆ ಏನಪ್ಪ ಅಂತಂದರೆ, ಪೂಜಾರಪ್ಪ ಪೂಜೆ ಮಾಡಿ ಮಂಗಳಾರತಿ ಕೊಡುವಂತಿಲ್ಲ. ಇಲ್ಲಿ ನೀವೇ ಪೂಜಾರಪ್ಪರು, ನೀವೇ ಪೂಜೆ ಮಾಡುವಂಥದ್ದು, ನೀವೇ ಬಂದು ಪೂಜೆ ಮಾಡಿ ಹರಕೆ ಕಟ್ಟುವಂಥದ್ದು. ಅಂಥ ಪುಣ್ಯಕ್ಷೇತ್ರ ಈ ಮದ್ದನಟ್ಟಿ ಕ್ಷೇತ್ರ. ಈ ತಾಯಿ ನಂಬಿದವರನ್ನು ಯಾವತ್ತೂ ಕೈ ಬಿಡೋದೇ ಇಲ್ಲ. ಯಾವುದಾದ್ರೂ ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡ್ತಾಳೆ ಅನ್ನೋದೇ ಇಲ್ಲಿ ಜನಗಳ ಪ್ರತೀತಿಯಾಗಿದೆ. ಆದರೂ ಆ ಕೆಲಸ ನಡೀತಾನೂ ಇದೆ. ಏನಕ್ಕೆ ಇದನ್ನು ಹೇಳಿದೆ ಅಂತಂದರೆ, ನಂದು ಕೂಡ ಒಂದು ವಿಶೇಷತೆ ಹರಕೆ ಮಾಡ್ಕೊಂಡಿದ್ದೆ. ಆ ಹರಕೆ ಕೂಡ ಫಲಿಸ್ತು. ನಾನು ಕೂಡ ಜೋಡಿ ಕೋಳಿನ ತಂದು ಇಲ್ಲಿ ಹರಕೆ ರೂಪದಲ್ಲಿ ಒಪ್ಪಿಸಿ ಊಟ ಮಾಡ್ಕೊಂಡು ಹೋಗಿದ್ದೀವಿ. ಆದರೆ ಇನ್ನೊಂದು ಇಲ್ಲಿ ಏನು ವಿಶೇಷತೆ ಅಂತಂದರೆ, ಉಗಾದಿಯಾದ 15 ದಿನ ಆದ ನಂತರ 3 ದಿನಗಳ ಕಾಲ ವಿಜೃಂಭಣೆಯಾಗಿ ಹಬ್ಬ ಮಾಡ್ತಾರೆ. ಆ ಹಬ್ಬ ನೋಡೋಕ್ಕೆ ಕಣ್ಣೆರಡು ಸಾಲಲ್ಲ. ಆ ಥರ ಅಲಂಕಾರ ಮಾಡಿ ಇಡೀ ದೇವಸ್ಥಾನ ಡೆಕೋರೇಟ್ ಮಾಡಿ ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ಫೋಟೋ ಹಾಕ್ತೀನಿ, ಬೇಕಾದ್ರೆ ನೋಡಿ ಈ ಥರ ಇರುತ್ತೆ. ಆದರೆ ಇಲ್ಲಿ ಹೆಣ್ಣು ಮಕ್ಕಳು ವಿಧ ಥರವಾದ ದೀಪಗಳಿಂದ ತಾಯಿನ ಬೆಳಗಿ ಪೂಜೆ ಮಾಡ್ತಾರೆ. ಆ ಥರ ಇಲ್ಲಿ ಮಾಡ್ತಾಯಿದ್ರಲ್ಲ, ಈ ಥರ ಮಾಡಿ ಇವರು ನಿಂಬೆ ಹಣ್ಣುದು, ಹಾಗೆ ಬೆಲ್ಲದ ಆರತಿ, ಒಂದು ಹಣ್ಣುಗಳಲ್ಲಿ ಮಾಡುವಂಥದ್ದು, ಈ ಥರ ದೀಪಗಳೆಲ್ಲ ಮಾಡ್ತಾರೆ. ಆದರೆ ಅತಿ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರುವಂತಹ ಮದ್ದನಟ್ಟಮ್ಮ ತಾಯಿ. ಇಲ್ಲಿ ಕೋರ್ಟ್ ವಿಚಾರ ಆಗಿರ್ಬೋದು, ಅಥವಾ ಮಕ್ಕಳ ವಿಚಾರ ಇರ್ಬೋದು, ಕಲ್ಯಾಣ ಭಾಗ್ಯ ಇರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು, ಅತಿ ಹೆಚ್ಚು ಮಾನ್ಯತೆ ಕೊಡುವಂಥ ಈ ತಾಯಿ ಬೇಡಿದ್ರೆ ಸಾಕು, ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗೂ ನೆರವೇರುತ್ತೆ. ನೋಡಿ, ಈ ತಾಯಿ ಮುಂದ್ಗಡೆ ಒಂದು ಗ್ರಿಲ್ ಹಾಕಿದ್ದಾರೆ. ಆ ಗ್ರಿಲ್ಗೂ ಕೂಡ ಕಟ್ಟಿದ್ದಾರೆ. ಈ ಅರ್ಶಿನ ಬಟ್ಟೆಗಳು ಆಗಿರ್ಬೋದು, ಕೆಂಪಟ್ಟೆ ಆಗಿರ್ಬೋದು, ಅಥವಾ ಕವರ್ಗಳಲ್ಲಾಗಿರ್ಬೋದು, ಕಾಸು, ಅರ್ಶಿನ ಕೊಂಬು, ಅವರು ಇಷ್ಟಾರ್ಥಗಳನ್ನು ನೆನೆಸ್ಕೊಂಡು ಕಟ್ಟಿರುವಂಥದ್ದು. ಆದರೆ ಇಲ್ಲಿ ಬಂದರೂ ಸಾಕು, ಖಂಡಿತವಾಗೂ ನೆರವೇರುತ್ತೆ ಅನ್ನೋದು ಇಲ್ಲಿ ಜನಗಳ ಪ್ರತೀತಿಯಾಗಿದೆ. ಅದು ವಾಡಿಕೆನೂ ಆಗಿದೆ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಭಾಗ್ಯಮ್ಮ ಅಂತ. ನೀವು ಯಾವ ಊರವರು? ನಾವಿದೇ ಊರು ಮದ್ದನಟ್ಟಿ. ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀರಿ? ನಾವು ಈಗ ಒಂದು 2-3 ವರ್ಷದಿಂದ ನಾವು ಇದ್ದಿದ್ದು ಬೆಂಗಳೂರು. ಇವಾಗ ನಮ್ಮ ತಾಯಿ ಮನೆ ಇದು. ಈ ತಾಯಿ ಮಹಿಮೆ ಬಗ್ಗೆ ನಿಮ್ಗೆ ಏನು ಗೊತ್ತು ಅಷ್ಟು ತಿಳಿಸಿ ನಮಗೂ. ಈ ಬಲ ಶಕ್ತಿವಂತ ಇವಳು. ಎಲ್ಲೇ ಯಾರೇ ಏನೇ ಮಾಡಿದ್ರು, ಎಷ್ಟೇ ಯಾವುದೇ ಇದಾದ್ರೂ ಒಳ್ಳೇದಾಗುತ್ತೆ. ಈ ಒಂದು ಹರಕೆ ಕಟ್ಕೊಂಡು ಹೋದ್ರು ಸಹ ಅದು ಹರಕೆ ಕಟ್ಟಿದ್ರು ನಿಮ್ದು ಏನು ಅವಳದು ಬಗೆಹರಿತದೆ. ನೀವೇನೇ ಅದು ಮಾಡ್ಕೊಂಡು ಹೋಗಿದ್ರು ಅದು ನಿಮ್ಗೆ ಒಳ್ಳೇದಾದ್ಮೇಲೆ ಬಂದು ಅವ್ರು ಕಾರ್ಯ ಮಾಡ್ತಾರೆ. ಯಾರು ಇದು ಮಾಡಬೇಕಾದ್ರೂ ಆ ಅಮ್ಮಂಗೆ ಒಂದು ಹರಕೆ ಮಾತ್ರ ಕಟ್ಕೊಂಡು ಹೋದ್ರೆ ನಿಮ್ಗೇನು ಈ ಕೋರ್ಟಲ್ಲಿ ಕೇಸ್ ಇರುತ್ತಾ, ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇರಬೇಕಾ, ಹೆಣ್ಣನ ಮದುವೆ ಮಾಡಬೇಕಾ, ಗಂಡನ ಮದುವೆ ಮಾಡಬೇಕಾ, ಏನಾರ ಪ್ರಾಬ್ಲಮ್ ಅಂತ ಇರುತ್ತಲ್ಲ, ಅದು ಇದ್ರೂ ಎಲ್ಲ ಸಾಲ್ವ್ ಆಗುತ್ತೆ ಈ ಅಮ್ಮಂಗೆ. ಅಂದರೆ ಹರಕೆ ಕಟ್ಕೊಳ್ಳೋದು ಯಾವ ರೀತಿ ಹರಕೆ ಕಟ್ಕೊಳ್ಳೋದು? ಹರಕೆ ಅಂದರೆ ಈಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು, ನಮ್ಗೆ ಆಗ್ಬೇಕಣವ, ನಿನಗೆ 101 ಹಾಕ್ತೀನಿ, ಮಡ್ಲಕ್ಕಿ ಕೊಡ್ತೀನಿ ನಿನಗೆ, ಅಮ್ಮಂಗೆ ನಿನಗೆ ಇದೆಲ್ಲನೂ
ನಾವು ನಿಮಗೆ ಒಪ್ಪಿಸ್ತೀವಿ ಕಣವ, 10,000 ಕೊಡ್ತೀನಿ, 5,000 ಕೊಡ್ತೀನಿ ಅಂತ ನೀವು ಆ ಥರ ಅಮ್ಮಂಗೆ ಹರಕೆ ಕಟ್ಕೋಬೋದು. ನಿಮ್ದು ಎಲ್ಲ ಸಾಲು ಆದ್ಮೇಲೆ ಬಂದು ಅಮ್ಮಂಗೆ ಹರಕೆ ತೀರಿಸ್ಬೋದು. ಇಲ್ಲಿ ಆ ಥರ ಕೋಳಿ ಜೋಡಿ ಕೋಳಿ ಏನಾರು ಮರಿನಾರ ನಿಮ್ ದಾಳ್ಸಾರ್ ಏನಿರುತ್ತೆ, ನಿಮ್ ಕೈಲಿ ಏನಾಗುತ್ತೆ ಶಕ್ತಿ ಅದು ಮಾಡ್ಬೋದು. ಇಲ್ಲ ಕಣವ ನಾನು 2 ಮರಿ ಕೂದೆ ಮಾಡ್ತೀನಿ, ಕೋಳಿ ಕೂದಿಯೇನೆ ಮಾಡ್ತೀನಿ ಅಂತ ಅಂದ್ರೂ ಮಾಡ್ಬೋದು. ಆ ಥರ ನಿಮ್ಗೆ ಏನಾಗುತ್ತೆ. ಯಾವ್ಯಾವ ವಾರ ಪೂಜೆ ಇರುತ್ತೆ? ಮಂಗಳವಾರ, ಶುಕ್ರವಾರ, ಭಾನುವಾರ 3 ದಿವಸ. ಎನಿ ಟೈಮು ಮಾತ್ರ ಬಾಗಿಲು ತೆಗ್ದಿರುತ್ತೆ. ಸೋಮವಾರ ಒಂದ್ ಬಿಟ್ಟು ಎನಿ ಟೈಮು ಬಂದ್ ಮಾಡ್ಬೋದು. ಅಂದ್ರೆ ಗರ್ಭಗುಡಿಗೆ ಪೂಜಾರಪ್ಪನೇ ಇಲ್ಲ? ಪೂಜಾರಪ್ಪ ಇದಾರೆ, ಅಲಂಕಾರ ಮಾಡ್ತಾರೆ, ಅಮ್ಮಂಗ್ ಪೂಜೆ ಮೆರೆಸ್ತಾರೆ, ಎಲ್ಲ ಮಾಡ್ತಾರೆ. ನಾವ್ ಯಾರು ಪೂಜಾರಪ್ಪನ್ ಬಿಟ್ಟಿಲ್ಲ. ಪೂಜೆ ಮಾಡ್ಕೊಡ್ರಿ, ತೀರ್ಥ ಕೊಡ್ರಿ, ಇದ್ ಮಾಡ್ರಿ ಅಂತ ಯಾರನ್ನೂ ಬಿಟ್ಟಿಲ್ಲ. ಅವಾಗಿಂದ ಭಕ್ತಾದಿಗಳೇ ಬಂದ್ ಪೂಜೆ ಮಾಡ್ಕೋಬೇಕು, ಅಮ್ಮನ್ ದರ್ಶನ ಮಾಡ್ಕೋಬೇಕು. ಈಚೆ ಬಂದು ಇಲ್ಲಿ ಪೂಜೆ ಮಾಡ್ಬೇಕು, ಅಲ್ಲಿ ಒಳಗಡೆ ಹೋಗಿ ಅಮ್ಮನ್ ದರ್ಶನ ಮಾಡ್ಕೊಂಡ್ ಬರ್ಬೇಕು ಈಚೆ. ಅಷ್ಟೇ. ಒಳ್ಳೇದಾಗುತ್ತೆ ಆಗುತ್ತೆ. ಒಳ್ಳೇದಾಗಿದೆಯಾ? ನಮಗೂ ಆಗಿದೆ. ನಾವು ಇದೇ ಊರ್ ಹೆಣ್ಣು ಮಗಳು, ನಾವು ಇದೇ ಇದ್ರಲ್ಲಿ ಇರೋದು. ನಮಗೂ ಆ ತಾಯಿ ಏನಂತದೇನು ಇದ್ ಮಾಡಿಲ್ಲ, ಆಗಿದೆ. ನಮಗೂ ಒಳ್ಳೇದಾಗಿದೆ. ಬಂದ ಭಕ್ತಾದಿಗಳಿಗೆಲ್ಲ ಆಗಿದೆ. ಈಗ ಆ ಒಳ್ಳೇದಾಗಿರೋದ್ರಿಂದ ತಾನೇ ಇಲ್ಲೆಲ್ಲ ಮಾಡ್ತಾ ಇರೋದು, ಬರ್ತಾ ಇರೋದು. ಒಳ್ಳೇದಾಗಿಲ್ಲ ಅಂದ್ರೆ ಯಾರು ತಾನೇ ಬರ್ತಾರೆ? ಅದಕ್ಕೋಸ್ಕರ ಒಳ್ಳೇದಾಗುತ್ತೆ. ಏನು ನೀವು ಅಮ್ಮನ್ನ ಬೇಡ್ಕೊಂಡಿರ್ತೀರಾ, ಅದ್ರ ಮಹಿಮೆಯಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಸರಿ ಅಮ್ಮ, ಧನ್ಯವಾದಗಳು. ಒಳ್ಳೇದಾಗಿ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಿಕ್ಕಯ್ಯಮ್ಮ. ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀರಿ? ಏನೋ 30-40 ವರ್ಷ ಸ್ವಾಮಿ. 30-40 ವರ್ಷದಿಂದ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ? ಎಲ್ಲ ಒಳ್ಳೇದಾಯ್ತು. ಅರ್ಗೆ ಯಾವ ರೀತಿ ಮಾಡ್ಕೋಬೇಕಮ್ಮ? ಮಾಡ್ಕೋಬೇಕು. ನಿಮ್ದಲ್ಲಿ ಏನ್ ದುಡ್ಡು ಇದ್ದಲ್ಲದೆ ಅದ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಯ್ತು. ಅಂದ್ರೆ ಯಾವ ವಾರ ಪೂಜೆ ಇರುತ್ತೆ? ಭಾನುವಾರ, ಶುಕ್ರವಾರ, ಮಂಗಳವಾರ ಇಲ್ಲಿ ಪೂಜೆ ಇರುತ್ತೆ. ಅಂದ್ರೆ ಕೋಳಿ ಜೋಡಿ ಕೋಳಿ ಅರ್ಕೆ ಮಾಡ್ಕೋದು. ಈಗ ಕೋರ್ಟ್ ವಿಚಾರ ಆಗಿರ್ಬೋದು, ಮಕ್ಕಳಿಲ್ದಿರೋರು ಅಂತವ್ರು ಆಗಿರ್ಬೋದು, ಅಥವಾ ಮಕ್ಕಳಿಲ್ದಿರೋರು, ಮದುವೆ ಆಗದಿರೋರು, ಇಂಥವ್ರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು? ಇಲ್ಲಿ ಅರ್ಕೆ ಮಾಡ್ಕೊಂಡಷ್ಟು ನನ್ಗೆ ಒಳ್ಳೇದಾದ್ರೆ ಮುಂದಕ್ಕೆ ನನ್ಗೆ ದಾರಿ ತೋರ್ಕೊಟ್ರೆ ನನಗೆ ಹೆಚ್ಚೋಕ್ಲಾಗಿ ನಾನು ಮಾಡ್ಕೊ ಹೋಗ್ತೀನಿ ಅಂದ್ರೆ ನಿಮ್ಗೆ ಒಳ್ಳೇದಾಯ್ತು. ಇಲ್ಲಿ ಒಳ್ಳೇದಾಗುತ್ತೆ. ಒಳ್ಳೇದಾಯ್ತು. ಅಂದ್ರೆ ಇಲ್ಲಿ ಬಂದು ಇಲ್ಲೇ ಅರ್ಕೆ ತಿರ್ಸ್ಬೇಕಾ, ಇಲ್ಲ ಅಲ್ಲಿ ಮನೇಲಿ ಹೋಗಿ? ನೀವು ಮನೆಯಲ್ಲಾರು ಮಾಡ್ಕೋಬಹುದು. ಇಲ್ಲೇ 4 ಜನಕ್ಕೆ ಅನ್ನ ಹಾಕ್ತೀನಿ ಅಂದ್ರು ಇಲ್ಲೂ ಮಾಡ್ಬೋದು. ಇಲ್ಲೂ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಈ ತಾಯಿ ಮೂಲ ಅಂದ್ರೆ ತಲಕಾಡಿಂದ ಬಂದು ನೆಲೆಸ್ತಳು ಅಂತ ಹೇಳ್ತಾರೆ. ಇಲ್ಲಿ ಈ ಮೂಲೆ ನಿಮ್ಗೆ ಏನಾರ ಗೊತ್ತಾ? ನಮ್ಗೇನು ಗೊತ್ತಿಲ್ಲ ಸ್ವಾಮಿ, ಅಂಥದ್ದೇನಿಲ್ಲ. ಸುಮಾರು ಒಂದು 40 ವರ್ಷ ನಮ್ಮ ತಾಯಿಯವ್ರು ಬರ್ತಿದ್ರು. ಅದ್ರಲ್ಲಿ ಚಿಕ್ಕ ಮಕ್ಕಳ ತವಿಂದ ನಾವು ಅವ್ರ ಜೊತೆ ಬರ್ತಿದ್ವು. ಇವಾಗ ಅವರೆಲ್ಲ ತೀರೋದ್ರು, ನಾವು ಜೀವನ ಮಾಡ್ಕೊಯ್ತಾವೆ. ಎಲ್ಲ ಕುಂತಿದ್ರು ನಮ್ಗೆ ಅನ್ನ ಕೊಡ್ತಾರೆ. ಅಂದ್ರೆ ತಾಯಿ ಸುಮಾರು ಒಂದು ದಿನಕ್ಕೆ 1,000 ಜನ ಇಲ್ಲಿ ಬಂದು ಹೋಗ್ತಾರೆ. ಅಂದ್ರೆ ಬಂದಂತ ಭಕ್ತಾದಿಗಳು ಎಲ್ಲಕ್ಕೂ ಒಳ್ಳೇದಾಗುತ್ತೆ. ಅಂದ್ರೆ ಉದ್ಭವ ಆಗಿರೋದ ಇದು ಪ್ರತಿಷ್ಠಾಪನೆ ಮಾಡಿರೋದು? ಇದು ಉದ್ಭವನೇ ಆಗಿರೋದೇ. ಉದ್ಭವ ಆಗಿರೋದು ಇಲ್ಲಿಂದ ಮುಂದಕ್ಕೆ ಹೋಗಿ ಅಲ್ಲಿ ತರಕಟ್ಟೆ ಅಂತದೆ, ಅಲ್ಲಿಂದ ಅರ್ಕೆ ಕೊಟ್ರು ಇಲ್ಲಿಗೆ ಬರ್ಬೇಕು. ಅಂದ್ರೆ ಹಬ್ಬ ನಡೆಯೋದು ಯಾವ ತಿಂಗಳಲ್ಲಿ? ಇದು ಉಗಾದಿ ಆದ 15 ದಿವಸಕ್ಕೆ. ಉಗಾದಿ ಆದ 15 ದಿನಕ್ಕೆ ಕೊಂಡ ಹಬ್ಬ ನಡೆಯೋದು. ಎಷ್ಟು ದಿನ ನಡೆಯುತ್ತೆ ಇಲ್ಲಿ ಜಾತ್ರೆ? ಇಲ್ಲಿ 3 ದಿವಸ ನಡೆಯುತ್ತೆ. 3 ದಿವಸ ನಡೆಯುತ್ತೆ. ಇಲ್ಲಿ ಈ ಊರಲ್ಲಿ ಯಾವ್ಯಾವ ದೇವರು ಇದೆ? ಇಲ್ಲಿ ಚಿಕ್ಕಮ್ಮ ಅವಳೆ, ಮಾರಮ್ಮ ಅವಳೆ, ನರಿಕಲ್ಲು ಅನ್ನೋದು ಅದೇ, ಎಲ್ಲ ದೇವ್ರುಗಳು ಅವ ಇಲ್ಲಿ. ಸರಿ, ಧನ್ಯವಾದಗಳು. ಧನ್ಯವಾದಗಳು. ಒಳ್ಳೆದಾಗಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ರಾಮೇಗೌಡ ಅಂತ. ನೀವು ಇದೇ ಊರು? ಸರ್, ಈ ತಾಯಿ ಮೂಲ ಇಲ್ಲಿ ಬಂದು ನೆಲೆಸಿದ ಕಾರಣ ಹೆಂಗೆ? ಕೇಳಿ ತಲಕಾಡಿಂದ ಬಂದು ಇಲ್ಲಿ ನೆಲ್ಗೊಂಡ್ಲು ಅಂತ ಹೇಳಿದ್ದು, ಅದೊಂದು ಸ್ವಲ್ಪ ಮೂಲ ಇನ್ನೂ ಕರೆಕ್ಟಾಗಿ ಇನ್ನೂ ಗೊತ್ತಾಗ್ಲಿಲ್ಲ. ಯಾವ ರೀತಿ ಬಂದು ಇಲ್ಲಿ ನೆಲ್ಗೊಂಡ್ಲು, ಮದ್ದನಟ್ಟಿ ಅಂತ ಏನಕ್ಕೆ ಬಂತು ಅನ್ನೋದು ನೀವು ಸ್ವಲ್ಪ ತಿಳಿಸ್ಕೊಡಿ. ಇವಳಮ್ಮ ತಲಕಾವೇರಿಯಿಂದ ಅಲ್ಲಿ ಭೂಮಿಯಿಂದ ಹುಟ್ಟು ಬಂದಳಂತೆ. ಭೂಮಿಯಿಂದ ಹುಟ್ಟು ಬಂದು ಅಲ್ಲಿಂದ ಬಂದು ಬೆಟ್ಟದ ಮಲೆನಳ್ಳಿಗೆ ಬಂದಂತೆ. ಇದು ಒಳ್ಳೆಯದು. ಟಿ ನರಸೀಪುರಕ್ಕೆ ಬಂದು ಬೆಟ್ಟದ ಮಲೆನಳ್ಳಿಗೆ ಬಂದಂತೆ. ಬೆಟ್ಟದ ಮಲೆನಳ್ಳಿಯಿಂದ ತಿರ್ಗಾ ಈರ್ಭದ್ರ ಸ್ವಾಮಿ ನಾಮಂಗಲ ಅಲ್ಲಿ ಸ್ಥಾಪನೆ ಮಾಡಿ ಅವಳ ಅಲ್ಲಿಂದ ತಿರ್ಗಾ ಕುಂಟಾನಕೊಪ್ಪಲ್ ಬಂದು ತಂಗದಂತೆ. ಕುಂಟಾನಕೊಪ್ಪಲ್ ಬಂದು ತಂಗದಾಗ ಅಲ್ಲಿ ಮುದ್ದಪ್ಪ ಅಂತ ಅವನೇ. ಮುದ್ದಪ್ಪ ಈ ಜಾಗ ಸರಿಯಿಲ್ಲ ಕುತ್ಕೊಳ್ಳೋದು, ನಾನು ಚಕ್ಕೋಜ್ ಉಂಟನು, ನೀನು ರಾಕ್ಷಸಿ, ಹೆಣ ತಿನ್ನ ರಾಕ್ಷಸಿ, ನೀನು ಮುಂದೆ ಹೋಗುವಂತ ರಟ್ಟೆ ಹಿಡಿದು ಮೇಕಿತ್ ಕಳಿಸಿದಂತೆ. ಆಗ ಬರುವ ಒಂದಿಗೆ ಮಡುವಾಡ್ರು, ಒಂದಿಗೆ ತಮಟೆ ಬಡಿಯರು, ಆಮೇಲೆ ಇವರು ಒಕ್ಕಲೂರು ಹಬ್ಬ ಮಾಡುವಂಥವ್ರು, ಅವರು ದಯವಿಟ್ಟು ಕೂಡ ಕರ್ಕೊಂಡು ಅಡಿಗೆ ಹೊತ್ಕೊಂಡು ಒಂದು ಕರ್ಕೊಂಡು ಬಂದಂತೆ ಕುದುರೆ ಇಟ್ಕೊಂಡು. ಆಗ ಬಂದಾಗ ಅಮ್ಮ ಇಲ್ಲಿ ಬಂದಾಗ ಅಲ್ಲಿಂದ ಬಂದು ಕೆಂಪಡೇರು ಅಂತವ್ರು ಇಲ್ಲಿ ಆಚೆ, ಒಳ್ಳೆಯಿಂದ ಆಚೆ, ನಮ್ಮೂರಿಂದ ಆಚೆ, ಅಲ್ಲಿಗೆ ಬಂದು ತಂದಾಗ ಅವರು ಸ್ಥಾನಕ್ಕೆ ಹೋಗಿದ್ರಂತೆ. ದೇವ್ರುಗಳು, ದೇವಮನೆಗಳು ಅಲ್ಲಿ ಬಂದು ತಂಗಿದ್ಲಂತೆ. ಅಲ್ಲಿ ಬಂದು ತಂದಾಗ ಎಲ್ಲಿ ಕುತ್ಕೊಂಡು ಅಲ್ಲೇ ನೆಲ ಪಾತಾಳ ಗುಂಡಿ ಅಗಲಕ್ಕೆ ರಟ್ಟು ಕೊಣ ಆಗ್ಬಿಡ್ತಂತೆ ಎಲ್ಲ. ಆದಾಗ ನೀನು ಇಲ್ಲಿ ಇರೋಕ್ಕಾಗಲ್ಲ, ಭಾರಿ ರಕಾಶಿ, ನೀನು ಹೆಣ್ಣ ತಿನ್ನ ರಕಾಶಿ, ನೀನು ಇಲ್ಲಿ ಇರೋಕ್ಕಾಗಲ್ಲ, ಈ ಹೊಳೆ ಐತಿ
ಐತೆ, ಹೊಳೆಯಿಂದ ಅದಕ್ಕೆ ಗೊಲ್ರಟ್ಟಿ ಅಂತ ಐತೆ, ಅಲ್ಲಿ ಹೋಗಿ ತಂಗಮ್ಮ ಅಂತ ಹೇಳಿದ್ರು. ನಾವು ವರ್ಷ ಹಬ್ಬ ಮಾಡ್ತೀವಿ, ನಾವಿಲ್ಲಿ ಕರ್ಸ್ಕೊತೀವಿ, ನೀನು ವರ್ಷ ಹಬ್ಬ ಮಾಡಿಸ್ಕೊಂಡು ನಾವಲ್ಲಿ ಬರ್ತೀವಿ, ನಿನ್ನ ತಂಗಿ ಸಮಾನ ಇಟ್ಕೊತೀವಿ, ಇರೋದು ಬೇಡ ಇಲ್ಲಿ ಅಂತ ಅವ್ರು ಕಳ್ಸಿದ್ರಂತ ಇಲ್ಲಿಗೆ. ಆಗ ಈ ಊರು ಮೊದಲು ಗೊಲ್ರಟ್ಟಿ ಅಂತೆ, ಗೊಲ್ದ್ರಿದ್ರಂತೆ ಗೊಲ್ರಟ್ಟಿ. ಮೊದಲು ಗೊಲ್ರಟ್ಟಿ ಅಂತಿದ್ದಾಗ ಇಲ್ಲಿ ಗೊಲ್ದ್ರಿದ್ರಂತೆ, ಗೊಲ್ದ್ರು. ಆ ಗೊಲ್ದ್ರಿದ್ದಾಗ ಇವಳು ಬಂದು ಬಿರ್ಸ್ಗೆ ಗೊಲ್ದ್ರು ಎದುರು ಬಿಟ್ರಂತೆ. ಓ ಎಮ್ಮ ರಾಕಾಶಿ ಬಂದ್ಬಿಟ್ಟಾಳ, ನಾವು ಇರೋಕ್ಕಾಗಲ್ಲ, ಊರ್ ಬಿಟ್ಟು ಹೊಂಟೋಗ್ಬೇಕು ಅಂತವ. ನಾವು ನಿನ್ಗೆ ಹೋಗ್ತಾ ಇದ್ದೀವಿ ಕಣವ, ನಾವಂತೂ ಇಲ್ಲಿರಲ್ಲ, ಮುಂದೂರು ಕೊಟ್ಟೈತೀವಿ ಅಂದ್ರಂತೆ. ಅವ್ರು ಹೊಸ ಕಟ್ಟಿದ್ರಂತ ಸವ ನಾಟ್ಯಸ್ ಕೂಡ. ನಾಟ್ಯಸ್ ಕೂಡ ಕಟ್ಟಿದ್ದಾಗ ಆ ನಾಟ್ಯಸ್ ಏನು ಮಾಡೋದಂತೆ, ಇವ್ರು ಬಂದೀವಿ ಅಲ್ಲಿ ಕರ್ಕ ಬಂದಿಲ್ಲಲ್ಲ ಗೌಡ್ಗಳು ಮಡವಾಳ್ರು ಇವ್ರು ಕರ್ಕ ಬಂದಾಗ ಮಡವಾಳ್ರು ಏನು ಕರ್ಕ ಬಂದಿದ್ದು ಕೇಳಿದ್ರಂತೆ. ವರ್ಷ ಹಬ್ಬ ಮಾಡಿಸ್ಕೊತೀನಿ, ನೆಡಗುಡಿ ಬಿಡಕ್ಬೇಕು, ನನಗೆ ಮುಡಿ ಬಿಡಕ್ಬೇಕು. ಗೌಡ್ಗಳು ಏನು ಕರ್ಕ ಬಂದಿ, ಅಡಿಗೆ ಹೊತ್ಕ ಬಂದಿಲ್ಲ, ಅಡಿಗೆ ಹೊತ್ಕ ಬಂದು ವರ್ಷ ಹಬ್ಬ ಮಾಡ್ತಾರೆ ಅಂತ ಹೇಳಿ ಈ ತರ ಮಾಡಿ ಅಂತ ಅವ್ರಿಗೆಲ್ಲ ತಾಕೀತು ಮಾಡ್ಬಿಟ್ಟು ಒಂದು ಕೂಡ ಬೆಸ ಕರ್ಕ ಬಂದಿಲ್ಲ, ಬೆಸೇನು ಕರ್ಕ ಬಂದಿದ್ದು ವರ್ಷ ನನಗೆ ಕಂಬ ತರಕ್ಕೆ ಹಬ್ಬ ಮಾಡಿದಾಗ ಅಂತ ಹೇಳೋದಂತೆ. ಆಗ ಬಂದು ಅಮ್ಮ ಇಲ್ಲಿ ಬಂದು ನೆಲಗೊಂಡದಾಗ ಇಲ್ಲಿ ಸೀಗೆ ಮಳೆ ಐತಂತೆ, ಎಲ್ಲ ಶೀತ ನೆಲ ಸೀಗೆ ಮಳೆ, ಮಳೆ ಅಂತ ಎಲ್ಲ ಜಲ ಕಡಿಯದಂತೆ. ಇಲ್ಲಿ ಸೀಗೆ ಮಳೆ ಅಂಡಿ ಬಂದು ಕುತ್ಕೊಂಡಂತೆ. ನಿಜರೂಪ ಬಂದು ನಡ್ಕ ಬಂದಳು, ನಿಜರೂಪ ಬಂದು ಕುತ್ಕೊಂಡ್ರು, ಪತ್ತಿ ಇಲ್ದಂಗೆ ಆದ್ಲಂತೆ. ಅದು ತೋರ್ಬಿಟ್ಟು ಹೊಲ್ದ್ರು ಎದ್ರು ಬಿಟ್ರಂತೆ. ಇವಳು ನಿಜರೂಪ ಬಂದು ಇವಳು ಬಂದು ಇಲ್ಲಿ ಕುತ್ಕೊಂಡಲ್ಲ, ಇದು ಸೀಗೆ ಮಳೆ ಅಂಡಿಲಿ ಪತ್ತಿ ಇಲ್ದಂಗೆ ಆಗ್ಬಿಡ್ಲಿ ಅಮ್ಮ, ಇಲ್ಲಿರೋದು ಬೇಡ ಅಂತ ಉತ್ತಮ ಮುಡ್ಕೊಂಡಂಗೆ ಮುಡ್ಕೊತೀನಿ. 3 ಲಿಂಗ ಒಳಗಡೆ ಮಾಡಿ ಮುಚ್ಚಿದೀವಿ, ಇಲ್ಲಿ ಆ ಲಿಂಗ ಕಂಡುವಂತೆ. ಆಗೇನು ಮಾಡ್ರಂತೆ, ಬಲ್ದ್ರು ಹೊಸ ಕಟ್ಟಿದ್ರಲ್ಲ, ಹಸು ಬಂದು ಅವ್ರು ಹೆಂಗೆ ಕಟ್ಟಾಕ್ಬಿಟ್ರು ಒಂದು ಹೊತ್ತು ಕಿತ್ಕೊಂಡು ಬರೋದಂತೆ. ಇಲ್ಲಿ ಬಂದು ಹಾಲು ಕರಿಯೋದಂತೆ, ಇಲ್ಲಿ ನಿಂತ್ಕೊಳ್ಳೋದಂತೆ, ಹಾಲು ಬಿದ್ದೋಗೋದಂತೆ. ಹಸು ಇಲ್ಲಿ ಕಿತ್ಕೊಂಡಿರ್ತೀವಿ, ಕೊಟ್ಟಿಗೆ ಬಂದು ಮನೆ ಕಟ್ಟದಲ್ಲ, ಬೆಳಗ್ಗೆ ಹಾಲು ಕರಿಯೋದು ಹಾಲೇ ಇಲ್ವಲ್ಲ ಅನ್ನೋರಂತೆ. ಆಗ ಅವ್ರು ನಿಜ ರೂಪ ಕೈಲೇಬೇಕು ನೋಡ್ಬೇಕು ಅಂದ್ಬಿಟ್ಟು ಬಂದು ಹೊಸ ಕಾದ್ರಂತೆ. ಇಲ್ಲಿ ಬಂದು ನಿಂತ್ಕೊಳ್ಳೋದಂತೆ, ಹಾಲು ಬೀಳ್ತಾ ಇತ್ತಂತೆ. ಓಹ್ ಇವಮ್ಮ ಭಾರಿ ಸತ್ಯವಂತೆ, ನಾವು ಭಯವಾಯ್ತು ಇರಕ್ಕೆ, ನಿನ್ಗೆ ವರ್ಷಕ್ಕೋಸ್ಕರ ಬಂದು ನಾವು ಆರತಿ ಮಾಡ್ಕೋತೀವಿ ಕಣವ, ನಾವು ಊರೇ ಇರಲ್ಲ ಅಂದ್ಬಿಟ್ಟು ಹೋಗಿ ತವರೆಕೆರೆ ಅಂತ ಬಸ್ ಆಡ್ತಾರೆ, ತವರೆಕೆರೆ ಹೋಗಿ ಸೇರ್ಕೊಂಡ್ಬಿಟ್ರಂತೆ. ಆಗ ಒಂದು 6 ಕೂಡ ಬಂದು ಇಷ್ಟು ಊರು ಬೆಳೆದು ಇಲ್ಲಿಗೆ 8 ತಲೆಗಡೆ ಆಗಿದ್ದಾರೆ. 8 ತಲೆಗಡೆ ಇಲ್ಲಿ ಸ್ಥಾಪನೆಯಾಗಿ ಅಮ್ಮ ಹಿಂಗೆ ಮಾಡ್ಕೊ, ಈ ತರ ಕೊಂಡ ಮಂಡಿ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಮಧ್ಯಾಹ್ನ ಸಿಡಿ, ನಾನು ಮಧ್ಯಾಹ್ನ ಸಿಡಿ ಅಂತ ಬಂದು ಮೂಲ ಹೇಳ್ದಂತೆ. ಇಲ್ಲಿಂದ ಹಿಂಗೆ ಬಂದು ನಾನು ಇಲ್ಲಿ ನೆಲ್ಕೊಂಡಿದ್ದೀನಿ ಅಂದ್ಬಿಟ್ಟು ಅಲ್ಲಿಗೆ ಪಚ್ಚಲ್ದಂಗೆ ಆದ್ಲಂತೆ. ನಿಜ ರೂಪಕ್ಕೆ ಬೈಲಂತೆ, ಅಲ್ಲಿಂದ ಒಡಿ ಬಸ್ ತೈಕೊಂಡು ಸೀರೆ ಉಟ್ಕೊಂಡು ನಿಜ ರೂಪ ಬಂದು ಆ ಜಾಗ ಕುತ್ಕೊಂಡು ಪಚ್ಚಲ್ದಾಗ ಅಲ್ಲ ಸೀಗೆ ಮಳೆ ಐತೆ. ಆಮೇಲೆ ಸೀಗೆ ಮಳೆ ಕಿತ್ತಿ ಆ ಉತ್ತಮ ಕರಚಿ ದೇವಸ್ಥಾನ ಕಟ್ಟದಂತೆ ಮೂಲದವರು. ಇಲ್ಲಿಗೆ 8 ತಲೆಗಡೆ, 8 ತಲೆಗಡೆ. ಈ ತಾಯಿಗೆ ಬರೀ ಮುಖ ವಿಗ್ರಹ ಮಾತ್ರ ಇದೆಯಲ್ಲ, ಮುಖ ಮಾತ್ರ, ಶರೀರ ಇಲ್ವಲ್ಲ, ಅದಕ್ಕೆ ಏನ್ ಅದೇನ್ ಸರಿ ಇಲ್ಲ ಅಂತಂದ್ರೆ ಹಿಂದೆ ಮೂಲದವರು ವಿಗ್ರಹ ಮಾಡಿಸಿದ್ರು. ಮೊದ್ಲೊಂದು ಹಳೆ ವಿಗ್ರಹ ಮಾಡಿಸಿದ್ರು. ಹಳೆ ವಿಗ್ರಹ ಅದು ಒಂದು ಎಲ್ಲ ತೊಳೆದಿ 8 ತಲೆಗಡೆ ಆಗಿತ್ತಲ್ಲ, ಅದು ಹೋಗ್ಬಿಡ್ತು. ತಿರ್ಗಾ ನಾವು ಅದೇ ತರ ವಿಗ್ರಹ ಇಲ್ಲಿ ಆಚಾರ್ಯ ನಾಮಕದಲ್ಲಿ ಇದ್ರು, ಅಲ್ಲಿ ಒಂದು 30 ವರ್ಷವೇ ಆಗದೆ. ತಿರ್ಗಾ ಅವ್ರು ಹಿಡಿದು ವಿಗ್ರಹ ಮಾಡಿಸ್ತೇವೆ, ಇಲ್ಲಿ ವಿಗ್ರಹ ಮಾಡಿಕೊಟ್ರು. ಸುಮಾರು ಜನ ಇದೇ ತರನ ಬೆಳ್ಳಿ ವಿಗ್ರಹಗಳು ಮಾಡಿಸ್ಕೊಟ್ಟಿದ್ದಾರೆ ನಮ್ಗೆ, ಹಾಕ್ರಿ ಅಂತ. ನಾವು ಬೆಳ್ಳಿ ವಿಗ್ರಹ ಹಬ್ಬದಲ್ಲಿ ಹಾಕ್ತಿವಿ, ವಿಶೇಷ ಪೂಜೆ ಮಾಡಿದಾಗ ಇದ್ದಾಗ ತಗೊಂಡು ಮನೆ ಬೇರೆ ಇಡ್ತೀವಿ, ದೊಡ್ಡ ಹೂವೆ. ಆದ್ರೆ ಈಗ ಇಲ್ಲಿ ಗಂಟು 8 ತಲೆಗಡೆಯಿಂದ ಯಾವ ತಂಟೆ ತಗೊಳ್ಳದೆ ಎಲ್ಲ ಅನುಮತಿಯಾಗಿ ಏನೇ ರಾಜಕೀಯ ಬರಲಿ, ಏನೇ ಕಿತ್ತಾಟ ಬರಲಿ, ಹಬ್ಬದಲ್ಲ ಒಂದಾಗಿ ಯಾವ್ದು ಬೆಸ್ಕಳ್ದೆ ನಚ್ಕಟ್ಟಕ್ಕೆ ಹಬ್ಬ ಮಾಡ್ಕೊಂಡು ಹೋಗ್ತಾ ಇದ್ವಿ. ಟ್ರಸ್ಟ್ ನಂಬರ್ 27 ಟ್ರಸ್ಟ್ ನಂಬರ್ ಆಗಿದ್ದೀವಿ. ಎಲ್ಲವನ್ನ ಕೆಲಸ ವಹಿಸ್ಕೊಂಡು ಇಲ್ಲಿಗೆ ಮೂಲ ಇದು ಮಾಡ್ಕೊಂಡು ಕರೆಕ್ಟಾಗಿ ಆಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರಿ ಸರ್, ಧನ್ಯವಾದಗಳು. ಆಯ್ತು ಓಕೆ ಸರ್, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಕಿಶೋರ್ ಅಂತ. ಮೈಕ್ ಸ್ವಲ್ಪ ಹೊರಗಿಟ್ಕೊಳ್ಳಿ. ಕಿಶೋರ್ ಅಂತ. ಇಲ್ಲಿ ಬರುವಂಥ ಭಕ್ತಾದಿಗಳು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು, ಮಕ್ಕಳು ಇಳಿದವರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು, ಹಾಗೆ ಈ ಕೋರ್ಟ್ ವಿಚಾರ, ಹಣಕಾಸಿನ ವಿಚಾರದಲ್ಲಿ ಅರ್ಕೆ ಯಾವ ರೀತಿ ಮಾಡ್ಕೋತಾರೆ, ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡು. ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ನಡೀತದೆ. ಬಂದ ಜನಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅನುದಾನ ಇರ್ತದೆ. ಮಕ್ಕಳಿಲ್ಲ ಬಂದವರು 3 ವಾರ ತಣ್ಣೀರು ಸ್ನಾನ ಮಾಡಿ ವರದಕ್ಷಿಣೆ ಬರ್ತಾರೆ. 11 ರೂಪಾಯಿ ಅರ್ಕೆ ಕಟ್ತಾರೆ ಅಷ್ಟೇ. ಇಲ್ಲೇನು ಪೂಜೆ ಪುರಸ್ಕಾರ ಏನೋ ಅವ್ರು ಬಂದವ್ರು ಮಾಡ್ಕೊಳ್ಳೋದು, ಅವರೇ ಮಂಗಳಾರತಿನೂ ಕೂಡ ಇಲ್ಲ. ಇಲ್ಲಿ ಬಂದವ್ರು ಏನು ಅರ್ಕೆ ಮಾಡ್ಕೊತಾರೆ, ಅವರು ಕೆಲಸ ಸಕ್ಷನ್ ಆದರೆ ಮಾಡ್ತಾರೆ. ಇಲ್ಲಿ ಈಗ ಮರಿ ಹೊಡೆದು ಕಾರ್ಯ ಮಾಡ್ತಾರೆ, ಅರ್ಕೆಗಳು ತೀರಿಸ್ತಾರೆ. ಆ ಥರ. ಅಂದ್ರೆ ಈಗ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? ನಾವು 10 ವರ್ಷ ಆಯ್ತು. 10 ವರ್ಷದಿಂದ ಅಲಂಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಬಾಗಿಲು ಹಾಕ್ತಿವಿ. 9 ಗಂಟೆವರೆಗೂ ಬಾಗಿಲು ಓಪನ್ ಮಾಡ್ತೀವಿ, ಮಡ್ಲಕ್ಕಿಗಳು ಮಡಗಿಸ್ತೀವಿ, ಒಳಗಡೆ ಕೈ ಮುಗಿಸ್ತೀವಿ, ಈಚೆ ಬಂದು ಪೂಜೆ ಮಾಡ್ಕೋತಾರೆ. ಅಂದ್ರೆ ನೀವು ಕಂಡಂಗೆ ಎಷ್ಟು ಜನಕ್ಕೆ ಒಳ್ಳೇದಾಗಿರ್ಬೋದು ನಿಮ್ಮ ಪ್ರಕಾರ? ನಾನು ಹೇಳಕ್ ಆಗದಿರಷ್ಟು ಎಲ್ಕ ಆಗಿದೆ. ಅಂದ್ರೆ ಈಗ ಮೇನ್ ಆಗಿ ಮಕ್ಳು ಇಲ್ದಿರೋರು ಅರ್ಕೆ ಯಾವ ರೀತಿ ಮಾಡ್ಕೋಬೇಕು? ಇದು ಅರ್ಕೆ ಅಂತಂದ್ರೆ ಮೇನ್ ಆಗಿ ಅರ್ಕೆ ಅಂತಂದ್ರೆ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅಂತ? ಮಾಮೂಲಿ 3 ವಾರ ತಣ್ಣೀರು ಸ್ನಾನ ಪ್ರದಕ್ಷಿಣೆ ಬಂದು ಮಾಡ್ತಾರೆ. ಅವ್ರು ಅಲ್ಲಿ 11 ರೂಪಾಯಿ ಅರ್ಕೆ ಕಟ್ತಾರೆ ಅಮ್ಮನ್ಗೆ. ಅವ್ರ ಕೆಲಸ ಆದ್ರೆ ಬಂದು ಏನಾರು ಏನು ಮನ್ಸಲ್ಲಾರೆ ಅನ್ಕೊಂಡಿರ್ತಾರೆ ಮಾಡ್ತಾರೆ. ಅಂದ್ರೆ ಈಗ ಇಲ್ಲಿಗೆ ಬಂದು ಅರ್ಕೆ ಕಟ್ಟಬೇಕಾ? ಇಲ್ಲೇ ಬಂದು, ಇಲ್ಲ ಅಂದ್ರೆ ಮನೇಲೆ ಇಲ್ಲೇ ಬಂದು ಮಾಡ್ಬೇಕು. ಅಮ್ಮನ್ ಮೆಟ್ಲತ್ಬೇಕು ಇಲ್ಲಿ. ಇಲ್ಲಿ ಬಂದು ಪೂಜೆ ಮೇಲೆ ಅಮ್ಮನ್ ಕೇಳ್ತಾರೆ, ಹೋಯ್ತಾರೆ.
ಆಮೇಲೆ ಈ ದೇವಸ್ಥಾನದ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ. ಮದ್ದೆನಟ್ಟಿ, ನಾಗಮಂಗಲ ತಾಲೂಕು, ದೇವಲಾಪುರ ಹೋಬಳಿ, ಮಂಡ್ಯ ಜಿಲ್ಲೆ. ಹಾಂ, ಸರಿ ಸರ್, ಧನ್ಯವಾದಗಳು. ಗೌಡ್ರು ನಮಸ್ಕಾರ. ಹಾಂ, ನಮಸ್ಕಾರ ಗೌಡ್ರು. ನಿಮ್ಮ ಹೆಸರು? ಬಿಳಿಯಪ್ಪ ಅಂತ. ನೀವೇ ಊರವ್ರು? ಇದೇ ಊರವ್ರು? ಇದೇ ಊರವರು ಸರ್. ಅಂದರೆ ಈ ಮದ್ದನಟ್ಟಿ ಅಂತ ಆಗಕ್ಕೆ ಕಾರಣ ಏನು? ಈ ತಾಯಿ ನೆಲೆಗೊಂಡು ಕಾರಣ ಏನು? ಅಮ್ಮ ನೆಲೆಗೊಂಡಿದ್ದಕ್ಕೋಸ್ಕರ ಅಮ್ಮನ ಹೆಸರು ಇಟ್ಟಿದ್ದೀವಿ. ಮದ್ದನಟ್ಟಮ್ಮ ಊರು ಹೆಸರು ಅದೇ ಮದ್ದನಟ್ಟಮ್ಮ ಅಂತಲೂ ಹೆಸರು ಇಟ್ಟಿದ್ದೀವಿ. ಆ ತಾಯಿ ಭಕ್ತಾದಿಗಳಿಗೆಲ್ಲ ಅರ್ಕೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಯ್ತಾ ಇರೋ ದೇಶದಿಂದ ಅವ್ರಿಗೆ ಒಳ್ಳೇದಾಯ್ತಾ ಇರೋ ದೇಶದಿಂದ ಬಂದು ಪೂಜೆ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಮಾತೆಯರಿಗೆ ನಾವು ವಂದನೆಯನ್ನು ಅರ್ಪಿಸುತ್ತಾ. ಅಂದರೆ ಈ ಮೂಲ ಇಲ್ಲಿ ಬರ್ಬೇಕಾದ್ರೆ ಕಾರಣ ಅದೊಂದು ಸ್ವಲ್ಪ ತಿಳಿಸ್ಕೊಡಿ, ಈ ತಾಯಿ ಮೂಲನ. ಮಾಯ ತಾಯಿ ಅಲ್ಲಿಂದ ಬರ್ತಾ ಇದ್ದಾಗ ನೆಲೆಗೊಂಡಕ್ಕೋಸ್ಕರ ಆ ತಾಯಿ ಇಲ್ಲೇ ಪೂಜೆ ಮಾಡೋಕ್ಕೋಸ್ಕರ ಅಮ್ಮನ ದೃಷ್ಟಿ ಇಲ್ಲೇ ಇರೋದು ದೇಶದಿಂದ ಎಲ್ಲರೂ ಭಕ್ತಾದಿಗಳು ಬಂದು ಎಲ್ಲರೂ ಮಾಡ್ಕೊಯ್ತಾ ಇರೋದಕ್ಕೆ ಅವ್ರಿಗೆಲ್ಲ ಅನುಕೂಲ ಆಯ್ತಾ ಇರೋದಕ್ಕೋಸ್ಕರ ಬಂದು ಮಾಡ್ಕೊಯ್ತಾ ಇರುತ್ತೆ. ಅಂದರೆ ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ? ಮಂಗಳವಾರ, ಶುಕ್ರವಾರ, ಭಾನುವಾರ ಜಾಸ್ತಿ ಇದ್ದಾಗೆಲ್ಲ ಕಮ್ಮಿ ಆಯ್ತಾ ಇರ್ತದೆ. ಯಾವತ್ತು ಡೈಲಿ ಪೂಜೆ ಸೋಮವಾರ ಇಲ್ಲದೆ ಸೋಮವಾರ ಒಂದು ಬಿಟ್ರೆ ಇದ್ದಾಗೆಲ್ಲ ನಡೀತಾ ಇರ್ತದೆ. ಅಂದ್ರೆ ಅವ್ರವರೇ ಪೂಜೆ ಮಾಡ್ಕೊಂತದ್ದು, ಅವ್ರವರೇ ಬಂದು ಮಾಡ್ಕೋಬಹುದು. ಪೂಜಾರಪ್ಪ ಏನಕ್ಕಿಲ್ಲ ಅಂದ್ರೆ ಮಂಗಳಾರತಿ ಕಾಸು ಅದು ಇದು ಅವ್ರಿಗೆ ಹೊಂಟೋಯ್ತದೆ ಅಂತ ದೇವಸ್ಥಾನಕ್ಕೆ ಬರ್ಲಿ ಅಂತ ಪೂಜಾರಿ ಮಾಡ್ಕೊಂಡು ಹೋಗ್ತಾವ. ಆ ಅಮ್ಮನಿಗೆ ಒಪ್ಕೊಂಡು ಹಾಕೊಳ್ಳಿ, ನಮ್ಗೇನ್ ಬೇಡಿ ಅಂತ ಪೂಜಾರಿಗಳು ಹೇಳಿ ಮಾಡ್ಕೊಂಡಿರೋ ದೇಶದಿಂದ ಎಲ್ಲರೂ ಮಾಡ್ಕೊಯ್ತಾರೆ ಸರ್. ಅದೇ ತರ. ಅಂದ್ರೆ ಇದು ಉದ್ಭವ ಆಗಿದ್ದ ಇಲ್ಲ ಪ್ರತಿಷ್ಠಾಪನೆ ಮಾಡಿದ್ದ? ಇಲ್ಲ ಉದ್ಭವ ಆಗಿರೋದು ಇದು. ಸರಿ ಸರ್, ಧನ್ಯವಾದಗಳು. ಈ ತಾಯಿ ಪ್ರತಿಷ್ಠಾಪನೆ ಆಗಿದ್ದಲ್ಲ, ಉದ್ಭವ ಆಗಿರುವಂಥದ್ದು. ಇದು ತಲಕಾಡಿಂದ ಬಂದು ಉದ್ಭವ ಆಗಿರುವಂಥದ್ದು. ಮತ್ತೊಂದು ದೇವಸ್ಥಾನದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಮದ್ದನಟ್ಟಮ್ಮ ಒಳ್ಳೆಯದು.